ಒಂದು ಅಳತೆ ರಾಗಿ ಹಿಟ್ಟಿಗೆ 2 ಅಳತೆ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಅದು ಬೆಚ್ಚಗಾದ ಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ತಿರುಗಬೇಕು. ಅದು ಜಾಸ್ತಿ ತೆಳುವಾಗೂ ಆಗಬಾರ್ದು, ಜಾಸ್ತಿ ಗಟ್ಟಿಗೂ ಆಗಬಾರ್ದು. ಈ ರೀತಿ ಮೀಡಿಯಮಲ್ಲಿ ಗಂಜಿ ಆಗಬೇಕು. ಅದಕ್ಕೆ ರಾಗಿ ಹಿಟ್ಟನ್ನು ಹಾಕಿ ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಿದ್ದ ರಾಗಿ ಹಿಟ್ಟನ್ನು ನಿಧಾನವಾಗಿ ತಿರುಗಬೇಕು. ಗಂಟಿಲ್ದಾಗೆ ತಿರುಗಿಕೊಂಡು, ಬೇಕು ಅಂದರೆ ನೀವು ಹಿಟ್ಟಿನ ದೊಣ್ಣೆನಲ್ಲೂ ಮಾಡ್ಕೋಬಹುದು. ನಾನು ಈ ರೀತಿ ಸ್ಪೂನ್ ಆದರೆ ಈಸಿ ಆಗುತ್ತೆ, ಅದಕ್ಕೆ ಇದನ್ನು ಬಳಸ್ಕೊಂಡು ಇವಾಗ ಓಣಿಸ್ಕೊತಿದ್ದೀನಿ. ಚೆನ್ನಾಗಿ ಓಣಿಸ್ಕೊಬೇಕು. ಒಂದು 5 ನಿಮಿಷ ಹಾಗೆ ಒಲೆ ಮೇಲೆ ಬಿಟ್ಟು ಕೆಳಗಡೆ ಇಳ್ಕೊಂಡು ಮತ್ತೆ ಓಣಿಸ್ಕೋಬೇಕು. ಯಾಕಂದರೆ ಸಣ್ಣ ಸಣ್ಣ ಗಂಟಿರುತ್ತಲ್ವ, ಮತ್ತೆ ಓಣಿಸ್ಕೊಂಡು ಈ ರೀತಿ ಪ್ಲೇಟಲ್ಲಾದರೂ ಕಟ್ಕೊಳ್ಳಿ ಅಥವಾ ಹಿಟ್ಟಿನ ಚಟ್ನಿ ಬರುತ್ತೆ ಅದರಲ್ಲಾದರೂ ಕಟ್ಕೋಬಹುದು. ನಾನಿವತ್ತು ಮೀಡಿಯಮ್ ಆಗಿ ಮುದ್ದೆ ಮಾಡಿದ್ದೀನಿ. ಉಪ್ಪು ಸಾಂಬಾರು ಜೊತೆಗೆ ಮುದ್ದೆ ಕಾಂಬಿನೇಷನ್ನು ತಿಂತಾಯಿದ್ರೆ ಜೀವನ ಸಾರ್ಥಕವಾಯಿತು ಅನ್ನೋವಷ್ಟು ತೃಪ್ತಿ ಸಿಗುತ್ತೆ. ಹೇಗಿದೆ ನಮ್ಮ ಮಂಡ್ಯ ಉಪ್ಪೆಸರು ಮುದ್ದೆ?